SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ನೀವು ನಿದ್ದೆ ಮಾಡುವಾಗ ಕಾಣುವುದು ನಿಜವಾದ ಕನಸಲ್ಲ. ಯಾವುದು ನಿಮ್ಮನ್ನು ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲೋ ಅದು ನಿಜವಾದ ಕನಸು ಅಂತೇಳಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ಅಂದರೆ ನಿಮ್ಮ ಕನಸು ಎಷ್ಟು ಗಾಢವಾಗಿರ್ಬೇಕಂದ್ರೆ, ಈ ವರ್ಷ SSLC ಪರೀಕ್ಷೆಯಲ್ಲಿ ನಾನು ಟಾಪರ್ ಆಗ್ತೇನೆ, ಅಬೋವ್ 98 ಮಾಡ್ತೇನೆ ಅಂತೇಳಿ ನಿಮ್ಮ ಗುರಿಯಾಗಿದ್ರೆ, ನಿಮ್ಮ ಕನಸಾಗಿದ್ರೆ, ಆ ಕನಸು ಆ ಗುರಿ ಪದೇ ಪದೇ ನಿಮ್ಮನ್ನು ಕಾಡ್ತಾ ಇರಬೇಕು. ನಾನು ಅದನ್ನು ಸಾಧಿಸ್ಬೇಕಂತೇಳಿ ಆ ಆಲೋಚನೆ ನಿಮ್ಮನ್ನು ಆವರಿಸ್ಕೊಂಡ್ರೆ ಆ ಥರ ಪ್ರಯತ್ನ ಕೂಡ ಮುಂದುವರಿತೈತೆ. ಹಾಗಾಗಿ ಏನು ಕನಸನ್ನು ಕಾಣ್ತೀರಿ ಅದನ್ನು ಸದಾ ಚಿಂತನೆ ಮಾಡಿ ಆ ರೀತಿ ಪ್ರಯತ್ನ ಮುಂದುವರಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಟ್ಟಂತ SSLC ಅರ್ಧ ವಾರ್ಷಿಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ. ಈಗಾಗಲೇ 1 ಅಂಕದ ಎಲ್ಲ ಸಮಸ್ಯೆ ಬಿಡಿಸಿದ್ವಿ, 2 ಅಂಕದ ಹಲವು ಸಮಸ್ಯೆ ಬಿಡಿಸಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು 2 ಅಂಕದ ಮತ್ತಷ್ಟು ಸಮಸ್ಯೆಗಳನ್ನ ಬಿಡಿಸೋಣ. ಬಹಳ ಸುಲಭವಾಗಿ ಬಿಡಿಸೋದು ಹೇಗೆ ಅನ್ನೋದನ್ನ ನೋಡೋಣ. 19ನೇ ಪ್ರಶ್ನೆ, P of x is equal to x square plus 7x plus 12 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಇಲ್ಲೊಂದು ಬಹುಪದೋಕ್ತಿ ಕೊಟ್ಟಾರ, we have to find out the zeros of a polynomial. ಅಂದ್ರೆ ಈ ಬಹುಪದೋಕ್ತಿಯ ಶೂನ್ಯತೆಗಳು. ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಒಂದು ಬಹುಪದೋಕ್ತಿಗೆ, ಒಂದು ವರ್ಗ ಬಹುಪದೋಕ್ತಿಗೆ ಅಟ್ಮೋಸ್ಟ್ ಜೀರೋಸ್ ಇರ್ತಾವೆ, ಅಂದ್ರೆ ಗರಿಷ್ಠವೆಂದರೆ 2 ಶೂನ್ಯತೆಗಳು ಇರ್ತಾವೆ. ಈಗ ನಾನು ಈ ಬಹುಪದೋಕ್ತಿ ಆಸ್ ಇಟ್ ಇಸ್ ಬರ್ಕೋತೇನೆ, x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12. ಅಪವರ್ತನ ವಿಧಾನದಿಂದ ಶೂನ್ಯತೆ ಕಂಡುಹಿಡಿಯೋದು ಬಹಳ ಸಿಂಪಲ್. ಮೊದಲ ಪದ ಕೊನೆಯ ಪದ ಗುಣಿಸ್ತೇನೆ ಚಿಹ್ನೆ ಸಮೇತ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 12 ಇಂಟು x ಸ್ಕ್ವೇರ್ 12x ಸ್ಕ್ವೇರ್. ಈಗ ಗುಣಿಸಿ ಬಂದ ಉತ್ತರ 12x ಸ್ಕ್ವೇರ್ ಆಯ್ತು. 2 ಪದಗಳಿದಾವು, 2 ಗುಣಿಸಿದ್ರೆ 12x ಸ್ಕ್ವೇರ್ ಬರ್ಬೇಕು. ಈಗ ನೋಡಿ, ಇಲ್ಲಿ ಗುಣಿಸಿ ಬಂದ ಉತ್ತರ ಪ್ಲಸ್ ಐತೆ ಅಂದ್ರೆ 2 ಸಾಧ್ಯತೆಗಳು, 2 ಪ್ಲಸ್ ಪ್ಲಸ್ ಇರ್ತಾವು ಅಥವಾ 2 ಮೈನಸ್ ಮೈನಸ್ ಇರ್ತಾವೆ. ಇಲ್ಲಿ ಮಧ್ಯಪದ ನೋಡ್ಬೇಕು, ಅವರು ಮಧ್ಯಪದ ಪ್ಲಸ್ ಐತಿ, ಹಾಗಾಗಿ 2 ಪ್ಲಸ್ ಪ್ಲಸ್ ಇರ್ತಾವು. 2 ಸಂಖ್ಯೆ ಅದಾವು, 2 ಗುಣಿಸಿದ್ರೆ 12, 2 ಕೂಡಿಸಿದ್ರೆ 7 ಬರುತ್ತೆ. ಯಾವ 2 ಸಂಖ್ಯೆಗಳು? 4 ಮೂರಲೆ 12, 4 3 ಕೂಡಿಸಿದ್ರೆ 7. ಹಾಗಾಗಿ 4 ಮೂರಲೆ 12, x ಸ್ಕ್ವೇರ್ ಬರ್ಬೇಕಾದ್ರೆ ಇಲ್ಲೊಂದು x ಇಲ್ಲೊಂದು x ಬೇಕು. ಅಂದ್ರೆ 12x ಸ್ಕ್ವೇರ್ 2 ಅಪವರ್ತನಗಳು 4x ಮತ್ತು 3x. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 4 ಮೂರಲೆ 12, x ಇಂಟು x ಸ್ಕ್ವೇರ್ ಗುಣಿಸಿದ್ರೆ ಕರೆಕ್ಟ್ ಆಯ್ತು. ಪ್ಲಸ್ 4x ಪ್ಲಸ್ 3x 2 ಕೂಡಿಸಿದ್ರೆ ಪ್ಲಸ್ 7x. ಈಗ ಏನು ಮಾಡೋಣ ಅಂದ್ರೆ, ಮೊದಲನೇ ಪದ ಆಸ್ ಇಟ್ ಈಸ್ ಬರೆಯೋಣ. ಈ 7x ಬದಲಿ ಮಧ್ಯ ಪದದ ಬದಲಿ ಇವು 2 ಪದ ಬರ್ಕೊಳ್ಳೋಣ, ಪ್ಲಸ್ 4x ಪ್ಲಸ್ 3x. ಕೊನೆಯ ಪದ ಆಸ್ ಇಟ್ ಈಸ್. ನೋಡಿ, 2ನೇ ಸ್ಟೆಪ್ ಒಳಗೆ ಏನು ಮಾಡಿದ್ವಿ ನಾವು, ಮೊದಲನೇ ಪದ ಆಸ್ ಇಟ್ ಈಸ್ ಬರ್ದೇವಿ, ಕೊನೆಯ ಪದನೇ ಆಸ್ ಇಟ್ ಈಸ್ ಬರ್ದೇವಿ. ಮಧ್ಯ ಪದದ ಬದಲಿ ಇವು 2 ಪದ ಬರ್ದಿದ್ವಿ. ಇವು 2 ಸುಲಭೀಕರಿಸಿ ಮತ್ತು ಇಷ್ಟೇ ಬರ್ತೈತೆ. ಅದು ಅಂದರೆ ಈಗ 100 ನೋಟಿದ್ರೆ 250 ಮಾಡಿಸಿಟ್ಕೊಂಡು ಇದನ್ನು ಸುಲಭೀಕರಿಸಿ ಮತ್ತು ಇಷ್ಟ ಬರ್ತೈತಿ. ಇಷ್ಟಾದ್ಮೇಲೆ 2 ಪದಗಳ ಗುಂಪು ಮಾಡಬೇಕು. ಈ ಗುಂಪೊಳಗೆ ಏನು ಕಾಮನ್ ಐತಿ? x ಕಾಮನ್ ಐತಿ. x ಕಾಮನ್ ತೆಗೆದ್ರೆ ಒಂದು x ಉಳಿತು, ಯಾಕಂದ್ರೆ x ಅನ್ನ 2 ಒಂದು ಹೊರ ಬಂತು, ಒಂದು x ಉಳಿತು. ಇಲ್ಲಿ ಏನಿಲ್ಲ ಪ್ಲಸ್ ಇರ್ತೈತಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 4x ಒಳಗೆ x ಹೊರ ಬಂದ್ರೆ 4 ಉಳಿತು. ಮೂರನೇ ಪದದ ಚಿಹ್ನೆ ಆಸ್ ಇಟ್ ಈಸ್ ತಗೋಬೇಕು. 3 ಮತ್ತು 12 ಒಳಗೆ 3 ಕಾಮನ್ ಐತಿ, ಯಾಕಂದ್ರೆ 3 ಮತ್ತು 12 3 ಮಗ್ಗಿನ ಭಾಗ ಹೋಗ್ತವೆ. 3x ಒಳಗೆ 3 ಹೊರ ಬಂದ್ರೆ x ಉಳಿತು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 4 12. ನೋಡ್ರಿ, ಅಪವರ್ತನ ವಿಶೇಷತೆ ಏನಂದ್ರೆ ಈ ಬ್ರಾಕೆಟ್ ಒಳಗೆ ಏನು ಬರ್ತೈತಿ ಇಲ್ಲಿ ಅದೇ ಬರ್ತೈತಿ. ಈಗ x ಪ್ಲಸ್ 4 2 ಕಡೆ ಕಾಮನ್ ಐತಿ, x ಪ್ಲಸ್ 4 ಕಾಮನ್ ತೆಗಿತೀನಿ. ಇದು ಕಾಮನ್ ತೆಗೆದ್ರೆ ಏನು ಉಳಿತು? x ಉಳಿತು. ಇದು ಕಾಮನ್ ತೆಗೆದ್ರೆ ಇಲ್ಲಿ ಪ್ಲಸ್ 3 ಉಳಿತು. 2 ಅಪವರ್ತನ ಸಿಕ್ಕಿದೆ. ಶೂನ್ಯತೆ ಕೇಳಿದಾರ, ಈ 2 ಕೂಡ ನಾವು 0ಗೆ ಸಮ ಮಾಡೋಣ, ಆಟೋಮೆಟಿಕಲಿ ನಮಗೆ ಶೂನ್ಯತೆಗಳು ಸಿಗ್ತಾವೆ. ಅಂದ್ರೆ x ಪ್ಲಸ್ 4 ಇಸ್ ಈಕ್ವಲ್ ಟು 0 ಅಂತ ತಗೊಳ್ಳೋಣ, ಅಥವಾ x ಪ್ಲಸ್ 3 ಇಸ್ ಈಕ್ವಲ್ ಟು 0. ಪ್ಲಸ್ 4 ಬಲಗಡೆ ಕಳಿಸಿದ್ರೆ -4, ಪ್ಲಸ್ 3 ಬಲಗಡೆ ಕಳಿಸಿದ್ರೆ -3. ಈ ಬಹುಪದೋಕ್ತಿ ಶೂನ್ಯತೆಗಳು ಎಷ್ಟು? -4 ಮತ್ತು -3. ಎಷ್ಟು ಸರಳವಾಗಿ ನೀವು 2 ಅಂಕ ತಗೋಬಹುದು. ನೆಕ್ಸ್ಟ್ ಪ್ರಶ್ನೆ, 20ನೇ ಪ್ರಶ್ನೆ, 7 15 23 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ 16ನೇ ಪದವನ್ನು ಕಂಡುಹಿಡಿಯಿರಿ. ನೋಡಿ, ಸಮಾಂತರ ಶ್ರೇಣಿ ಮೇಲೆ AN ಸೂತ್ರ ಅಥವಾ SN ಸೂತ್ರದ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿ ಕೇಳ್ತಾರೆ. ಅರ್ಧ ವಾರ್ಷಿಕ ಕೇಳ್ತಾರೆ, ವಾರ್ಷಿಕ ಪರೀಕ್ಷೆಗೆ ಕೇಳ್ತಾರೆ. ಅದಕ್ಕೆ ನೀವು n ಪದ ಕಂಡುಹಿಡಿಯೋ ಸೂತ್ರ ಮತ್ತು ಮೊದಲ n ಪದಗಳಿಗೆ ಮೊತ್ತ ಕಂಡುಹಿಡಿಯೋ ಸೂತ್ರ 2 ಪರ್ಫೆಕ್ಟ್ ಮಾಡಿದ್ರೆ ಗ್ಯಾರಂಟಿ ನೀವು ವಾರ್ಷಿಕ ಪರೀಕ್ಷೆಗೆ 2 ಅಂಕ ತಗೋಬಹುದು. ಇಲ್ಲಿ ಕೊಟ್ಟಿರುವ ದತ್ತಾಂಶ ಬರ್ಕೊಳ್ಳೋಣ. ಮೊದಲ ಪದ 7 ಐತಿ, ಸಾಮಾನ್ಯ ವ್ಯತ್ಯಾಸ A2 ಮೈನಸ್ A1 ಅಂದ್ರೆ 15 ಮೈನಸ್ 7 ಅಂದ್ರೆ 15 7 ಕಳೆದ್ರೆ 8 ಬರ್ತೈತಿ. 16ನೇ ಪದ ಕೇಳಿದ್ರೆ ಅಂದ್ರೆ ಪದ n = 16, A16 ಕಂಡುಹಿಡಿಯೋದು.
16ನೇ ಪದ ಅಂದರೆ A16 ಕಂಡುಹಿಡಿಯಬೇಕು. ಸಮಾಂತರ ಶ್ರೇಣಿಯ nನೇ ಪದ ಕಂಡುಹಿಡಿಯೋ ಸೂತ್ರ n ಈಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಇಲ್ಲಿ n ಇದ್ದಲ್ಲಿ 16 ತುಂಬೋಣ. ಮೊದಲ ಪದದ ಬೆಲೆ 7, n ಇದ್ದಲ್ಲಿ 16, ಡಿ ಸಾಮಾನ್ಯತೆಸದ ಬೆಲೆ 8. ಕರೆಕ್ಟ್ ಸೂತ್ರ ಬರೆದ್ರೆ ಅರ್ಧ ಅಂಕ ಬೀಳ್ತೈತಿ. ಕರೆಕ್ಟ್ ಈ ಥರ ಬೆಲೆ ತುಂಬಿದ್ರೆ ಅರ್ಧ ಅಂಕ. ಲಿಸ್ಟ್ ಮಾಡಿದ್ರೆ ನಿಮ್ಗೆ 1 ಅಂಕ ಗ್ಯಾರಂಟಿ ಸಿಗ್ತದೆ. ಈಗ ಸುಲಭೀಕರಿಸೋದು. 7 16 ಒಂದು ಕಳೆದ್ರೆ 15. ಈ ಬ್ರಾಕೆಟ್ ಮತ್ತು ಹೊರಗಿನ ಪದದ ಮಧ್ಯೆ ಗುಣಾಕಾರ ಚಿಹ್ನೆ ಇರ್ತದೆ. 16 ಒಂದು ಕಳೆದ್ರೆ 15 ಇಂಟು 8. A16 ಈಸ್ ಈಕ್ವಲ್ ಟು 7 ಪ್ಲಸ್ 15 120. 15 120. ಇವೆರಡು ಪ್ಲಸ್ ಪ್ಲಸ್ ಅದಾವು. ಕೂಡಿ ಸೂತ್ರ ಪ್ಲಸ್ ಹೊಡಿಸ್ಬೇಕು. 120ಕ್ಕೆ 7 ಕೂಡಿಸಿದ್ರೆ 127. ನೋಡಿ ಎಷ್ಟು ಸುಲಭವಾಗಿ ಕಂಡುಹಿಡಿದೀನಿ. 16 ಒಂದು ಕಳೆದ್ರೆ 15, 15 120, 120ಕ್ಕೆ 7 ಕೂಡಿಸಿದ್ರೆ 127. ನೆಕ್ಸ್ಟ್ 21ನೇ ಪ್ರಶ್ನೆ. 4x² ಮೈನಸ್ 12x ಪ್ಲಸ್ 9 ಈ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಫಸ್ಟ್ ನಾವು ಈ ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡುಹಿಡಿಯಬೇಕು. b² ಮೈನಸ್ 4ac ಬೆಲೆ. ತದನಂತರ ನಾವು ಅದರ ಶೋಧಕದ ಬೆಲೆ ವರ್ಗ ಸಮೀಕರಣ ಮೂಲಗಳ ಸ್ವಭಾವವನ್ನು ವಿವೇಚಿಸಬೇಕು. ಅಂದರೆ ಮೂಲಗಳ ವಾಸ್ತವ ಮತ್ತು ಭಿನ್ನನೋ ಅಥವಾ ವಾಸ್ತವ ಮತ್ತು ಸಮನೋ ಅಥವಾ ಊಹಾ ಸಂಖ್ಯೆಗಳು. ಪ್ರಶ್ನೆ ಕೊಟ್ಟ ಫಸ್ಟ್ ನೀವು ಕೊಟ್ಟಿರೋ ವರ್ಗ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಹೋಲಿಸಬೇಕು. ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0. ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಹೋಲಿಸಿ ಎ ಬೆಲೆ ಎಷ್ಟು, ಬಿ ಬೆಲೆ ಎಷ್ಟು, ಸಿ ಬೆಲೆ ಎಷ್ಟು ಅಂತ ಬರ್ಕೋಬೇಕು. ಎ ಬೆಲೆ ಅಂದರೆ x² ದ ಸಗುಣಕ 4 ಐತಿ. ಬಿ ಬೆಲೆ ಅಂದರೆ x ದ ಸಗುಣಕ ಮೈನಸ್ 12. ಸಿ ಬೆಲೆ ಅಂದರೆ ಸ್ಥಿರಾಂಕ 9 ಐತಿ. ಫಸ್ಟ್ ಕೆಲಸ ಇದು ಮಾಡೋದು. ನೆಕ್ಸ್ಟ್ ಶೋಧಕ ಕಂಡುಹಿಡಿಯೋ ಸೂತ್ರ ಬರ್ತೈತೆ ನಿಮಗೆ. ಶೋಧಕ ಅಂದ್ರೆ b² ಮೈನಸ್ 4ac. ಶೋಧಕ ಬೆಲೆ ಕಂಡುಹಿಡಿಯೋ ಸೂತ್ರ b² ಮೈನಸ್ 4ac. ಈ ಸೂತ್ರದಾಗ ಬಿ ಇದ್ದಲ್ಲಿ ಮೈನಸ್ 12 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದ್ರೆ 4, ಸಿ ಅಂದ್ರೆ 9. b² ಮೈನಸ್ 4ac ಸೂತ್ರದಲ್ಲಿ ಬಿ ಬೆಲೆ, ಎ ಬೆಲೆ, ಸಿ ಬೆಲೆ ತುಂಬ. ಮೈನಸ್ 12 ಹೋಲ್ ಸ್ಕ್ವೇರ್ ಅಂದ್ರೆ ಮೈನಸ್ 12 2 ಸಾರಿ ಇಟ್ಕೊಳಿಸ್ಬೇಕಂತ ಅರ್ಥ. ಮೈನಸ್ ಇಂಟು ಮೈನಸ್ ಪ್ಲಸ್ 12 144. ಇದು ಮೈನಸ್ ಇಂಟು ಪ್ಲಸ್ ಮೈನಸ್ 4 16 16 144. ನೋಡಿ ಎರಡು ಸೇಮ್ ಬಂದು 4 16 16 144 ಪ್ಲಸ್ 144 ಮೈನಸ್ 144 ಎಷ್ಟಾಯ್ತು? 144 144 0 ಆಯಿತು. ಅಂದರೆ ಶೋಧಕದ ಬೆಲೆ 0 ಆಯಿತು. b² ಮೈನಸ್ 4ac ಬೆಲೆ 0ಗೆ ಸಮ ಆಯಿತು. ಹಂಗಿದ್ದಾಗ ಮೂಲಗಳು ವಾಸ್ತವ ಮತ್ತು ಸಮ ಇರ್ತವೆ. ಒಂದು ವೇಳೆ b² ಮೈನಸ್ 4ac ಬೆಲೆ 0ಗಿಂತ ದೊಡ್ಡದಂದ್ರೆ ವಾಸ್ತವ ಮತ್ತು ಭಿನ್ನ ಆಗಿರ್ತವೆ ಮೂಲಗಳು. ಒಂದು ವೇಳೆ b² ಮೈನಸ್ 4ac ಬೆಲೆ 0ಗಿಂತ ಚಿಕ್ಕದು ಬಂದಂದ್ರೆ ಮೈನಸ್ 0 ಬಂದ್ರೆ ಮೂಲಗಳು ಯಾವುದೇ ವಾಸ್ತವ ಮೂಲಗಳು ಇರೋದಿಲ್ಲ. ನೋಡಿ ಎಷ್ಟು ಸುಲಭವಾಗಿ ನೀವು 2ಕ್ಕೆ 2 ಅಂಕ ತಗೋಬಹುದು. 22ನೇ ಪ್ರಶ್ನೆ. ವರ್ಜಿಸುವ ವಿಧಾನದಿಂದ ಬಿಡಿಸಿ. 2x ಪ್ಲಸ್ y ಈಸ್ ಈಕ್ವಲ್ ಟು 8 ಮತ್ತು 3x ಮೈನಸ್ y ಈಸ್ ಈಕ್ವಲ್ ಟು 7. ಬಹಳ ಸುಲಭವಾಗಿರುವಂಥ ಪ್ರಶ್ನೆ. ಮೊದಲು ಎರಡು ಕೊಟ್ಟಿರೋ ಸಮೀಕರಣ ಬರ್ಕೊಳ್ಳೋಣ. 2x ಪ್ಲಸ್ y ಈಸ್ ಈಕ್ವಲ್ ಟು 8, 3x ಮೈನಸ್ y ಈಸ್ ಈಕ್ವಲ್ ಟು 7. ಕೊಟ್ಟಿರೋ ಎರಡು ಸಮೀಕರಣಗಳು ನಾವು ಸಮೀಕರಣ 1 ಮತ್ತು ಸಮೀಕರಣ 2 ಅಂತ ಹೆಸರು ಕೊಡಿ. ವರ್ಜಿಸುವ ವಿಧಾನ ಅಂದ್ರೆ ಎಲಿಮಿನೇಟ್ ಮಾಡೋದಂತ. ಇಲ್ಲಿ ಎರಡು ಚರಾಕ್ಷರ ಇರ್ತಾವಲ್ಲ, ಯಾವ್ದಾರ ಒಂದು ಚರಾಕ್ಷರನ ವರ್ಜಿಸ್ಬೇಕಂದ್ರೆ ಕ್ಯಾನ್ಸಲ್ ಮಾಡ್ಬೇಕಂತ ಅರ್ಥ. ಯಾವ ಚರಾಕ್ಷರ ಕ್ಯಾನ್ಸಲ್ ಮಾಡ್ಬೇಕನ್ನೋದು ಫಸ್ಟ್ ಡಿಸೈಡ್ ಮಾಡ್ಬೇಕು. ಸಾಧ್ಯ ಆದಷ್ಟು ನೀವು ಎಕ್ಸರ ಕ್ಯಾನ್ಸಲ್ ಮಾಡ್ಬೋದು, ವೈರ್ ಕ್ಯಾನ್ಸಲ್ ಮಾಡ್ಬೋದು. ಯಾವ ಚರಾಕ್ಷರದ ಸಗುಣಕ ಸಮ ಇರ್ತೈತಿ ಅದನ್ನು ಕ್ಯಾನ್ಸಲ್ ಮಾಡಕ್ಕೆ ನೋಡ್ಬೇಕು ಫಸ್ಟ್. ನೋಡಿ ವಾಯ್ ಸಗುಣಕ ಇಲ್ಲಿ 1 ಐತಿ, ಇಲ್ಲಿ 1 ಐತಿ. ಆಲ್ರೆಡಿ ಚಿಹ್ನೆಗಳು ವಿರುದ್ಧವು. ನೋಡಿ ಒಂದು ಚರಾಕ್ಷರ ಕ್ಯಾನ್ಸಲ್ ಆಗ್ಬೇಕಾದ್ರೆ ಸಗುಣಕ ಸಮ ಇರಬೇಕು ಮತ್ತು ಚಿಹ್ನೆಗಳು ವಿರುದ್ಧಬೇಕು. ಆಲ್ರೆಡಿ ರೆಡಿ ಐತಿ ಇಲ್ಲಿ. ಹಾಗಾಗಿ ಎರಡೇ ಸಮೀಕರಣ ನಾವು ಕೂಡಿಸಲಾಗಿ ಅಂತ ಹೇಳ್ಬೋದು. ಕೂಡಿಸಲಾಗಿ ಅಂತ ಹೇಳಿದ್ರೆ ಕೆಳಗಿನ ಸಮೀಕರಣ ಚಿಹ್ನೆಗಳು ಚೇಂಜ್ ಆಗೋದಿಲ್ಲ. ಸಪೋಸ್ ಇದು ಪ್ಲಸ್ y ಇದ್ದಿದ್ರೆ ಏನು ಮಾಡ್ತಿದ್ವಿ ನಾವು? ಇದ್ರ ಚಿಹ್ನೆ ವಿರುದ್ಧ ಮಾಡ್ಕೋಬೇಕಲ್ಲ. ಪ್ಲಸ್ ಇದ್ದು ಮೈನಸ್ ಆಗ್ಬೇಕಾದ್ರೆ ಕಳೆಯಲಾಗಿ ಅಂತ ಹೇಳ್ತಿದ್ವಿ. ನಮಗೆ ಚಿಹ್ನೆಗಳು ಚೇಂಜ್ ಆಗಬಾರ್ದಂದ್ರೆ ಕೂಡಿಸಲಾಗಿ ಅಂತ ಹೇಳ್ಬೇಕು. ಇವಾಗ ಏನಾಯ್ತು? ಕೂಡಿಸಲಾಗಿ ಅಂದ್ರೆ ಕೆಳಗಿನ ಸಮೀಕರಣ ಚಿಹ್ನೆಗಳು ಚೇಂಜ್ ಆಗೋದಿಲ್ಲ. 2x 3x 5x ಪ್ಲಸ್ y ಮೈನಸ್ y ಕ್ಯಾನ್ಸಲ್. 8 7 15. x ಜೊತೆ 5 ಗುಣಿಸ್ತತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ. 15 5. 15ಕ್ಕೆ 5ರಿಂದ ಭಾಗಿಸಿದ್ರೆ 5 1 5 x ಬೆಲೆ 3. ನೋಡಿ ಇಷ್ಟು ಮಾಡಿದ್ರೆ 1 ಅಂಕ ಸಿಗ್ತೈತಿ. ಇದನ್ನ ಸಮೀಕರಣ 1ರಲ್ಲಿ x ಬೆಲೆ ಆದೇಶಿಸಲಾಗಿದೆ. ಸಮೀಕರಣ 1ರಲ್ಲಿ x ಬೆಲೆ ಆದೇಶಿಸ್ತೀವಿ. ಒಂದೇ ಸಮೀಕರಣ ಆಸ್ ಇಟ್ ಇಸ್ ಬರ್ಕೊಳ್ಳೋಣ. 2x ಪ್ಲಸ್ y ಈಸ್ ಈಕ್ವಲ್ ಟು 8.
ಈ ಒಂದನೇ ಸಮೀಕರಣದೊಳಗೆ ಎಕ್ಸ್ ಇದ್ದಲ್ಲಿ 3 ತುಂಬೋಣ. 2x ಅಂದ್ರೆ 2x ಅಂತ ಅರ್ಥ. ಎಕ್ಸ್ ಇದ್ದಲ್ಲಿ 3, ಎಕ್ಸ್ ಬೆಲೆ 3 ಪ್ಲಸ್ y ಈಸ್ ಈಕ್ವಲ್ ಟು 8. 3 6 ಪ್ಲಸ್ y ಈಸ್ ಈಕ್ವಲ್ ಟು 8. ಈ ಪ್ಲಸ್ 6 ಬಲಗಡೆ ಕಳಿಸಿದ್ರೆ ಮೈನಸ್ 6 ಆಗ್ತದೆ. 8 ಮೈನಸ್ 6, 8 6 ಕಳೆದ್ರೆ 2. ಹಾಗಾಗಿ ಎಕ್ಸ್ ಬೆಲೆ 3, y ಬೆಲೆ 2. ಎಕ್ಸ್ ಮತ್ತು y ಬೆಲೆ ಕಂಡು ಹಿಡಿದ್ಬಿಟ್ರೆ ಮುಗಿತು. ಇದು ಬೆಳೆ ನಿಮಗೆ 2 ಕೆಡಂಕ ಸಿಗುತ್ತೆ. ಕಂಡು ಹಿಡಿದು ಕರೆಕ್ಟ್ ಐತೆಲ್ಲ ಚೆಕ್ ಮಾಡ್ಬೇಕಾದ್ರೆ ಎಕ್ಸ್ ಬೆಲೆ 3, 3 6, y ಬೆಲೆ 2, 3 6 7 8 ಸಮೀಕರಣ ಸಮ ಆಗ್ತವೆ. ಅಂದರೆ ಎಕ್ಸ್ ಮತ್ತು y ಬೆಲೆ ಈ ಸಮೀಕರಣ ತುಂಬಿದರೆ ಎಡಭಾಗ ಮತ್ತು ಬಲಭಾಗ ಸಮ ಆಗ್ತವೆ. 4 ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ನಾವು ಉಳಿದ 2 ಅಂಕ ಮತ್ತು 3 ಅಂಕ ಸಮಸ್ಯೆಯನ್ನು ಬಿಡಿಸೋಣ. ಮತ್ತೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ಇಷ್ಟನ್ನು ಹೇಳ್ತಾ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.